ನಮಸ್ಕಾರ ಎಲ್ಲರಿಗೂ. ನಾನು ಆಚಾರ್ಯ ಶೆಟ್ಟಿ, ಸಂಖ್ಯಾಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರಜ್ಞ. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಬರ್ತ್ ಡೇಟ್ 2/11/2029 ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. 1/10/1928 ಈ ಬರ್ತ್ ಡೇಟ್ ಸೀರೀಸಲ್ಲಿ ಹುಟ್ಟಿರುವಂಥವ್ರಿಗೆ ಸಾಮಾನ್ಯವಾಗಿ ಒಂದು ಮ್ಯಾಚ್ ಆಗುವಂಥ ಒಂದು ನೇಮ್ ನಂಬರ್ ಬಗ್ಗೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಬಟ್ ಈ ವಿಡಿಯೋದಲ್ಲಿ ಏನಿದೆ 2/11/2029 2/11/2029 ಈ ಬರ್ತ್ ಡೇಟ್ಸ್ಗಳಲ್ಲಿ ಹುಟ್ಟಿರುವಂಥವ್ರಿಗೆ ನಾನು ಸಾಮಾನ್ಯವಾಗಿ ಕಾಮನ್ ಆಗಿ ನೋಡಿ ಒಂದು ನೇಮ್ ನಂಬರ್ ಹೇಗೆ ಚೂಸ್ ಮಾಡ್ಕೋಬೇಕು, ಯಾವ ನಂಬರಿಂದ ಚೂಸ್ ಮಾಡ್ಕೋಬೇಕು, ಹಾಗೆ ನೇಮ್ ನಂಬರ್ನ ಹೇಗೆ ಕರೆಕ್ಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಾಮಾನ್ಯವಾದ ಒಂದು ಮಾಹಿತಿ ಅಂದರೆ ಜನರಲ್ ಆಗಿ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಇವರು ಜನರಲ್ ಆಗಿ ಏನಾಗ್ತದೆ, ಸಂಖ್ಯೆ 2 ಅಂದರೆ 2/11/2029 ಅಂತ ಹೇಳ್ತೀವಿ. 2/11/2029 ಅಲ್ಲಿ ಹುಟ್ಟಿರುವಂಥವ್ರಿಗೆ 2/11/2029 ಅಲ್ಲಿ ಹುಟ್ಟಿರುವಂಥವ್ರಿಗೆ ಕಾಮನ್ ಆಗಿ ಏನಾಗ್ತದೆ, 2/1 ಅಂದರೆ ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ ಅಂದರೆ ಭಾಗ್ಯಾಂಕದಲ್ಲಿ, ನಾಮಾಂಕ, ಭಾಗ್ಯಾಂಕ ಮತ್ತು ಮೂಲಾಂಕ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮೂಲಾಂಕ ಅಂತ ಹೇಳಿದ್ರೆ ನಮ್ದು ಬರ್ತ್ ಡೇಟ್, ಭಾಗ್ಯಾಂಕ ಅಂತ ಹೇಳಿದ್ರೆ ನಮ್ದು ಒಂದು ಡೆಸ್ಟಿನಿ ನಂಬರ್. ಓಕೆ, ನಾಮಾಂಕ ಅಂತ ಹೇಳಿದ್ರೆ ನಮ್ಮ ಹೆಸರಿನ ಒಂದು ಒಂದು ಸಂಕಲನ ಅಂತ ಹೇಳ್ಬೋದು. ನಮ್ಮ ಹೆಸರಿನ ಅಲ್ಫಾಬೆಟ್ಸ್ಗಳನ್ನ ಎಲ್ಲ ಆಲ್ಫಾಬೆಟ್ಸ್ ನ್ಯೂಮರಾಲಜಿ ಪ್ರಕಾರ ಎಡಿಷನ್ ಮಾಡಿದಾಗ ಸಿಂಗಲ್ ಡಿಜಿಟ್ ಅಲ್ಲಿ ಬರುವಂತ ಒಂದು ನಂಬರ್ಗೆ ನಾವೇನು ಮಾಡ್ತೀವಿ, ನಾಮಾಂಕ ಅಂತ ಹೇಳ್ತೀವಿ. ಈಗ ಮೂಲಾಂಕದಲ್ಲಿ 2 ಇದ್ದು ಅಂದ್ರೆ ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 1 ಇದ್ರೆ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ಏನಾಗ್ತದೆ, ಸಾಮಾನ್ಯವಾಗಿ ನಂಬರ್ 3ರಿಂದ ನೇಮ್ ನಂಬರ್ನ ನೀವು ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ 3ಅಲ್ಲಿ ನೇಮ್ ನಂಬರ್ ಯಾವಾಗಲೂ ಟೋಟಲ್ ಅಲ್ಲಿ ನಂಬರ್ 3 ಬರೋ ತರ ನೀವು ನೇಮ್ ನಂಬರ್ನ ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಮೂಲಾಂಕದಲ್ಲಿ 2 ಇದ್ದು ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲೂ 2 ಇದ್ರೆ ಅವ್ರಿಗೆ ಜನರಲ್ ಆಗಿ ಸೆಟ್ ಆಗುವಂತ ಒಂದು ನೇಮ್ ನಂಬರ್ ಅಂತ ಹೇಳಿದ್ರೆ ನಂಬರ್ 1. ಓಕೆ, ನಂಬರ್ 1. ಯಾಕಂದ್ರೆ ಬೇರೆ ನಂಬರ್ಗಳೆಲ್ಲ ಕಾಂಬಿನೇಷನ್ ಅಲ್ಲಿ ನೇಮ್ ನಂಬರ್ ಸೆಟ್ ಆಗೋದೇ ಇಲ್ಲ, ಏನಾದ್ರೂ ಒಂದು ಹರ್ಡಲ್ಸ್ ಬಂದೇ ಬರುತ್ತೆ. ಯಾಕಂದ್ರೆ ನಂಬರ್ 2 ಅಂದ್ರೆ 2/11/2029 ಇದ್ರದ್ದು ಒಂದು ರೂಲಿಂಗ್ ಪ್ಲಾನೆಟ್ ಏನಿದೆ ಮೂನ್. ಓಕೆ, ಒಂದು ಫೆಮಿನಿನ್ ಕ್ವಾಲಿಟೀಸ್ ಇರೋದ್ರಿಂದ ಅಷ್ಟೊಂದು ಈಸಿಯಾಗಿ ಬೇರೆ ನಂಬರ್ಗಳ ಜೊತೆ ಎಷ್ಟೊಂದು ಬೌಂಡಿಂಗ್ ಸರಿ ಹೋಗಲ್ಲ. ಓಕೆ, ಹೀಗಾಗಿ ನಂಬರ್ 1 ಇಂದನೇ 2 ಇದ್ದಾಗ ನಂಬರ್ 1 ಇಂದನೇ ನೇಮ್ ನಂಬರ್ನ ಇವರು ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ಇವಾಗ ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 3 ಇದ್ರೆ, ಡೆಸ್ಟಿನಿ ನಂಬರ್ 3 ಇತ್ತು ಅಂತ ಹೇಳಿದ್ರೆ ಆವಾಗಲೂ ಸಹ ನೀವು ನಂಬರ್ 1 ಇಂದನೇ ನೇಮ್ ನಂಬರ್ನ ಚೂಸ್ ಮಾಡ್ಕೊಳ್ಳಿ. ಇವು ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ 4 ಇತ್ತು ಅಂತ ಹೇಳಿದ್ರೆ ಇಲ್ಲಿ ಕಾಮನ್ ಆಗಿ ಏನಾಗ್ತದೆ, ನಂಬರ್ 3 ಇಂದನೇ ನೇಮ್ ನಂಬರ್ನ ನೀವು ಮ್ಯಾಚ್ ಮಾಡ್ಕೊಳ್ಬೇಕಾಗ್ತದೆ. ನಂಬರ್ 3 ಇಂದ ನೇಮ್ ನಂಬರ್ ಮ್ಯಾಚ್ ಮಾಡ್ಕೊಳ್ಳಿ. ಆಮೇಲೆ 2/5 ಅಂದ್ರೆ ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ 5 ಇತ್ತು ಅಂತ ಹೇಳಿದ್ರೆ ಅಗೇನ್ ನೀವು ನಂಬರ್ 3 ಇಂದನೇ ನೇಮ್ ನಂಬರ್ನ ಮ್ಯಾಚ್ ಮಾಡ್ಕೊಳ್ಳಿ. 2/6 ಅಂದ್ರೆ ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ 6 ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಸಹ ನಂಬರ್ 3 ಇಂದನೇ ನೇಮ್ ನಂಬರ್ನ ಫೈನಲ್ ಮಾಡ್ಕೊಳ್ಳಿ, ಚೂಸ್ ಮಾಡ್ಕೊಳ್ಳಿ. ಈ ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 7 ಇತ್ತು ಅಂತ ಹೇಳಿದ್ರೆ ಈ ತರ ಒಂದು ಸಂಯೋಗದಲ್ಲಿ ಕಾಂಬಿನೇಷನ್ ಅಲ್ಲಿ ಏನಾಗ್ತದೆ, ನಂಬರ್ 9 ಅಥವಾ ನಂಬರ್ 3. ಬಟ್ ನಮ್ಮ ಸಜೆಷನ್ ಏನಂದ್ರೆ ನಂಬರ್ 9 ಇಂದ ನೇಮ್ ನಂಬರ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಬರ್ತ್ ಡೇಟ್ 2 ನಲ್ಲಿ ಇದ್ದು ಡೆಸ್ಟಿನಿನಲ್ಲಿ ನಂಬರ್ 8 ಇತ್ತು ಅಂತ ಹೇಳಿದ್ರೆ ಈ ತರ ಒಂದು ಕಾಂಬಿನೇಷನ್ಗೆ ನಂಬರ್ 3 ಈಸ್ ಬೆಸ್ಟ್ ನೇಮ್ ನಂಬರ್ ಅಂತ ನಾವು ಹೇಳ್ತೇವೆ. ಬರ್ತ್ ಡೇಟ್ 2 ಇದ್ದು ಡೆಸ್ಟಿನಿನಲ್ಲಿ ನಂಬರ್ 9 ಇತ್ತು ಅಂತ ಹೇಳಿದ್ರೆ ಈ ತರ ಒಂದು ಕಾಂಬಿನೇಷನ್ಗೆ ಸೂರ್ಯ ಏನಾಗ್ತದೆ, ನಂಬರ್ 1 ಇಂದ ನೀವು ನೇಮ್ ನಂಬರ್ನ ಫೈನಲ್ ಮಾಡಿಕೊಳ್ಬೇಕಾಗ್ತದೆ. ಇದು ಯಾಕೆ ಅಂತ ಹೇಳಿದ್ರೆ ನೋಡಿ, ಜನರಲ್ ಆಗಿ ಕಾಮನ್ ಆಗಿ ಏನಾಗ್ತದೆ, ಕೆಲವೊಂದು ಸಂಖ್ಯೆಗಳು ನ್ಯೂಟ್ರಲ್ ಆಗಿ ನಾವು ಚೂಸ್ ಮಾಡೋದ್ರಿಂದ ನೇಮ್ ನಂಬರ್ ಅಲ್ಲಿ ಮೂಲಾಂಕ ಮತ್ತು ಭಾಗ್ಯಾಂಕದಲ್ಲಿ ಬರುವಂತ ಸಂಖ್ಯೆಗಳಿಗೆ ಅನುಸಾರವಾಗಿ ಏನಾಗ್ತದೆ, ನ್ಯೂಟ್ರಲ್ ಆಗಿ ನಮಗೆ ಬ್ಯಾಲೆನ್ಸ್ ಆಗಿ ಸಪೋರ್ಟಿವ್ ಆಗಿರುತ್ತೆ. ಇಲ್ಲ ಮೂಲಾಂಕದಲ್ಲಿ ಒಂದು ಡ್ರೈವರ್ ನಂಬರ್ ಅಲ್ಲಿ ಇರುವಂತ ನಂಬರು, ಆಮೇಲೆ ಡೆಸ್ಟಿನಿನಲ್ಲಿ ಬರುವಂತ ನಂಬರು ಇನ್ ಕೇಸ್ ಏನಾದ್ರೂ ಶತ್ರು ಸಂಖ್ಯೆಗಳಾಗಿದ್ರೆ
ಆ ಸಂದರ್ಭದಲ್ಲಿಯೂ ಸಹ ಈ ಒಂದು ನ್ಯೂಟ್ರಲ್ ನಂಬರ್ ನಮಗೆ ತುಂಬ ಸಹಾಯಕಾರಿ ಆಗತ್ತೆ. ಈವನ್ ಮೂಲಾಂಕದಲ್ಲಿ ಅಂದರೆ ಡ್ರೈವರ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್ನಲ್ಲಿ ಎರಡು ನಂಬರ್ ಸೇಮ್ ಇದ್ದು ಅಂದರೆ ಒಂದೇ ಸಂಖ್ಯೆಯಲ್ಲಿ ಬರ್ತಾ ಇದ್ರೆ ಅಲ್ಲೇನಾಗ್ತದೆ, ಅದು ಒಳ್ಳೆಯದಲ್ಲ. ಇವಾಗ ಮೂಲಾಂಕ 2 ಇದ್ದು ಡೆಸ್ಟಿನಿನಲ್ಲೂ 2 ಬಂತು ಅಂತ ಹೇಳಿದ್ರೆ, ಡ್ರೈವರ್ 2 ಡೆಸ್ಟಿನಲ್ಲೂ 2 ಬಂತು ಅಂತ ಹೇಳಿದ್ರೆ ಏನಾಗ್ತದೆ, ಇಲ್ಲಿ ಆಟೋಮೆಟಿಕ್ಲಿ ಏನಾಗ್ತದೆ, ಈ ಕಾಂಬಿನೇಷನ್ ಸಿಮಿಲರ್ ಕ್ವಾಲಿಟೀಸ್ ಆಲ್ಮೋಸ್ಟ್ ಏನಾಗ್ತದೆ ಅಲ್ಲಿ ಈಗೋ ಕ್ರಿಯೇಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ಹೀಗಾಗಿ ಏನಾಗ್ತದೆ, ನಾವು ಸ್ವಲ್ಪ ಹೆಚ್ಚಾಗಿ ನೇಮ್ ನಂಬರ್ ನ್ಯೂಮರಾಲಜಿ ಪ್ರಕಾರ ನೇಮ್ ಅನ್ನ ಯಾವಾಗಲೂ ನಾವೇನ್ ಮಾಡಬೇಕು, ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಚೂಸ್ ಮಾಡಬೇಕಾಗ್ತದೆ. ಅತಿಯಾಗಿ ಮಿತ್ರತ್ವನು ಒಳ್ಳೆಯದಲ್ಲ, ಅತಿಯಾಗಿ ಶತ್ರುತ್ವನು ಒಳ್ಳೆಯದಲ್ಲ. ಹೀಗಾಗಿ ನ್ಯೂಟ್ರಲ್ ಅಲ್ಲಿ ನೀವು ಎಷ್ಟು ನೇಮ್ ನಮ್ಮನ್ನ ಚೂಸ್ ಮಾಡ್ತೀರಾ ಅದು ಏನಾಗ್ತದೆ, ಸಿಚುವೇಶನ್ ತಕ್ಕ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಇದರ ಒಂದು ಲಾಭ ಈ ರೀತಿ ನಮಗೆ ಸಿಗುತ್ತೆ. ಹೀಗಾಗಿ ನಾನು ಏನ್ ಮಾಡಿದ್ದೇನೆ, ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಜನರಲ್ ಆಗಿ ನೇಮ್ ನಂಬರ್ನ ಯಾವ ನಂಬರ್ಗೆ ಮ್ಯಾಚ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಬರ್ತ್ ಡೇಟ್ ಕಾಂಬಿನೇಷನ್ ಬಗ್ಗೆ, ನೇಮ್ ನಂಬರ್ ಕಾಂಬಿನೇಷನ್ ಬಗ್ಗೆ ನಾನು ಇನ್ನಷ್ಟು ವಿಡಿಯೋಸ್ಗಳು ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ನಂಬರ್ 3 ಬಗ್ಗೆ ತಿಳಿಸ್ಕೊಡ್ತೇನೆ. ನನ್ನ ವೇದಿಕೆ ಅಸ್ಟ್ರೋ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಚಾರ್ಯ ಶಕ್ತಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಹಿಂದಿ ವರ್ಷನ್ನಲ್ಲಿ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಲ್ಯಾಂಗ್ವೇಜ್ ನಿಮಗೆ ಕಂಫರ್ಟೇಬಲ್ ಇರುತ್ತೆ ಆ ಲ್ಯಾಂಗ್ವೇಜಲ್ಲಿ ನೀವು ಡೀಟೇಲ್ ಆಗಿ ಈ ನೇಮ್ ನಂಬರ್ ಚೂಸ್ ಮಾಡೋದ್ರ ಬಗ್ಗೆ ನೀವು ತಿಳ್ಕೊಬಹುದು. ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಇದ್ರದ್ದು ಬಗ್ಗೆ ವಿವರಣೆಯನ್ನು ಕೊಟ್ಟಿರ್ತೇನೆ, ನೀವು ಟೆಕ್ಸ್ಟ್ ಮೋಡಲ್ಲಿ ಸಹ ಅದನ್ನು ತಿಳ್ಕೊಬಹುದು. ನಮಸ್ಕಾರ ವೀಕ್ಷಕರೇ.